ಕಾದಿರುವುದೇ ನಿಮಗಾಗಿ. ಹಳ್ಳಿಗಳೇ ಈ ದೇಶದ ಬೆನ್ನೆಲುಬು ಅಂತ ಮಹಾತ್ಮ ಗಾಂಧಿ ಹೇಳಿದರು. ಹಳ್ಳಿಯ ಈ ರೈತನಿಗೆ ಗೌರವ ಕೊಟ್ಟು ಶಿವಣ್ಣ ಈಗ ಹಳ್ಳಿ ಕಡೆಗೆ ನಡೆದಿದ್ದಾರೆ. ಈಗ ಶಿವಣ್ಣ ಹಳ್ಳಿ ಕಡೆಗೆ ಹೊರಟಿದ್ದಾರೆ. ರಸ್ತೆಯ ಎರಡೂ ಬದಿಲಿ ಜನವೋ ಜನ. ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿವೆ, ಸಾವಿರಾರು ಹಳ್ಳಿಗಳಿವೆ. ಆದರೆ ಶಿವಣ್ಣನ ಮನೆಗೆದ್ದ ಹಳ್ಳಿ ಯಾವುದಿರ್ಬೋದು? ಶಿವಣ್ಣ ಕೊಪ್ಪಳ ಜಿಲ್ಲೆಗೆ ಬಂದಿದ್ದಾರಲ್ಲ, ಹಾಗಾದ್ರೆ ಎಲ್ಲಿಗೆ ಇವರು ಹೋಗೋದು? ಇದು ಗಂಗಾವತಿ ಅಲ್ವಾ? ಓ ಹೌದು. ಈ ತಾಲೂಕಿನ ಯಾವ ಹಳ್ಳಿ ಕಡೆ ಹೊರಟಿದ್ದಾರೆ ಶಿವಣ್ಣ ಅವರು? ಶಿವಣ್ಣ ಈ ಹಳ್ಳಿಗೆ ಬರ್ತಿರೋ ವಿಷಯನ ರಹಸ್ಯವಾಗಿ ಇಡ್ಲಾಗಿತ್ತು. ಆದ್ರೂ ಶಿವಣ್ಣ ಯಾರಿಗ್ ಗೊತ್ತಿಲ್ಲ ಹೇಳಿ? ಫೋಟೋ ತೆಗಿತಲ್ಲ, ಫೋಟೋ ಬೇಡ ಸುಮ್ಮನೆ ಹಾಗಾದ್ರೆ ಯಾವ ಹಳ್ಳಿಗೆ ಇವರು ಹೊರಟಿರೋದು? ಮತ್ತೆ ಹೊರಟ್ರಲ್ಲ? ರಸ್ತೆ ಉದ್ದಕ್ಕೂ ಆಟೋದಲ್ಲಿ ಬೈಕ್ನಲ್ಲಿ ಹೋಗ್ತಿರೋ ಈ ತಾಯಂದ್ರಿಗೆ ಶಿವಣ್ಣನ ನೋಡಿ ಆಶ್ಚರ್ಯ, ಖುಷಿ ಎರಡೂ ಆಗಿದೆ. ಅರೆ, ಶಿವಣ್ಣ ಗದ್ದೆ ಕಡೆ ಹೋಗ್ತಿದ್ದಾರೆ. ಇದೇನು ಹುಲಿ ತರಹ ಜಂಪ್ ಮಾಡಿಬಿಟ್ರು? ಇಲ್ಲಿ ಶಿವಣ್ಣ ಏನೋ ಹೇಳಕ್ ಹೊರಟಿದ್ದಾರೆ, ಕೇಳೋಣ ಬನ್ನಿ. ನಮ್ಮ ಭಾರತ ದೇಶ ಡೆಮೊಕ್ರಾಟಿಕ್ ಕಂಟ್ರಿ. ಡೆಮೋಕ್ರಸಿ ಅಂದ್ರೆ ಜನರಿಂದ ಜನರಿಗಾಗಿ. ಯಾಕಂದ್ರೆ ಜನಗಳ ಒಂದು ಪ್ರೀತಿ, ಒಂದು ಸ್ಟ್ರೆಂತೆ, ಒಂದು ಪ್ರೀತಿ ವಿಶ್ವಾಸನೆ ನಮ್ಗೆಲ್ಲ ಎನರ್ಜಿ. ಯಾಕಂದ್ರೆ ನಮ್ಮಂತ ಒಂದು ಆರ್ಟಿಸ್ಟ್ಗಳಿಗೆ ಎಲ್ಲಪ್ಪ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಶಿವಣ್ಣ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಈ ಸ್ಟೇಜ್ ಆದ್ರೂ ಹೆಂಗೆ ಇಷ್ಟೆಲ್ಲ ಆಕ್ಟಿವ್ ಆಗಿರ್ತಾರೆ ಅಂದ್ರೆ ನೋಡಿ, ಈ ರೀತಿ ಒಂದು ಅಭಿಮಾನ, ಒಂದು ಪ್ರೀತಿ ತೋರಿಸಿದ್ರೆ ಆ ಎನರ್ಜಿ ಬರೋದು. ಸೊ ಹಳ್ಳಿ ಅಂತ ತಕ್ಷಣ ಇದಾಗಿ ತಿಳ್ಕೊಬೇಡಿ. ಯಾಕಂದ್ರೆ ಇವತ್ತು ಹಳ್ಳಿಯಿಂದನೇ ಸಿಟಿ ಆಗೋದು. ಯಾಕಂದ್ರೆ ಹಳ್ಳಿಲಿ ನೋಡಿ ಈ ರೀತಿ ಎಲ್ಲ ಬೆಳೆದ್ರೇನೆ ನಮಗೂಟ, ಇಲ್ಲಾಂದ್ರೆ ಎಲ್ಲಿ. ಸೊ ಹಳ್ಳಿ ಲೈಫೇ ಅಂತದ್ದು. ಸೊ ನಾನು ಹೇಳ್ತಾ ಇದ್ದೆ ಯಾವ ಹಳ್ಳಿಗೆ ಹೋಗ್ತಾ ಇದೀವಿ ಅಂತ. ಸೊ ಆ ಹಳ್ಳಿ ಹೆಸರು ಹೇಳೋಕ್ಕೂ ಮುಂಚೆ ಜಸ್ಟ್ ವೇಟ್ ಅಂಡ್ ವಾಚ್. ಏನ್ರಪ್ಪ, ಶಿವಣ್ಣ ನಿಮ್ ಹಳ್ಳಿಗೇನೆ ಬಂದಿದಾರ? ಹಾಗಾದ್ರೆ ಯಾವ ಹಳ್ಳಿಗೆ ಇವರು ಹೋಗ್ತಿರೋದು? ಮತ್ತೆ ಹೊರಟ್ರಲ್ಲ? ಓಹೋ, ಬಹುಶಃ ಇದೇ ಹಳ್ಳಿಗಿರ್ಬೇಕು.
ರಸ್ತೆ ಉದ್ದಕ್ಕೂ ಎಷ್ಟು ಜನ ಇದು, ಏನು ಕತೆ? ಇಷ್ಟೇ ಆದ್ರೂ ಶಿವಣ್ಣ ಈ ಕನ್ನಡದ ವರಪುತ್ರ ಅಲ್ವಾ? ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಎಂಥ ಜನಸಾಗರಪ್ಪ ಇದು! ಹಾಡು ತಂದಾನ ಹಳ್ಳಿ ಪಾಡು ತರನ ಅರೆ, ಇಲ್ಲಿಗೂ ಅಲ್ವಾ? ನಂಬೂಂಕಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಏನ್ರಪ್ಪ, ಶಿವಣ್ಣ ನಿಮ್ಮ ಹಳ್ಳಿಗೇನೆ ಬಂದಿದಾರ? ಶಿವಣ್ಣ ಆ ಹಳ್ಳಿಗೆ ಯಾಕೆ ಹೋಗ್ತಿದ್ದಾರೆ? ಇದನ್ನೆಲ್ಲ ನೋಡೋಕೆ ನೀವು ಮತ್ತೆ ಕಾರ್ಯಕ್ರಮದ ವೇದಿಕೆಗೆ ಹೋಗ್ಬೇಕು. ನಾರಿರುವ